ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನವೂ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ, ಹೊಸ ಹೊಸ ವಾಕ್ಯದೊಟ್ಟಿಗೆ ಮಾತನಾಡುತ್ತಾ ನಿಮ್ಮನ್ನು ನಡೆಸುತ್ತಾ ಬಂದಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ವಾಕ್ಯವನ್ನು ಓದ್ಕೊಳ್ಳೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ನೇ ವಚನ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹಲ್ಲೆಲೂಯ. ಇವತ್ತು ಈ ವಾಕ್ಯ ಏನ್ ಹೇಳ್ತಿದೆ ಗಮನಿಸ್ತಿದ್ದೀರಾ? ಈ ಒಂದು ವರ್ಷದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಜನವರಿ ಈ ಒಂದು 15, 14 ಈ ರೀತಿಯಾಗಿ ಆಚರಣೆಗಳು ಮಾಡ್ತಾರೆ. ಈ ದಿನ ಒಂದು ಹಬ್ಬವನ್ನ, ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಏನಕ್ಕಾಗಿ ಅಂತಂದ್ರೆ, ಬೈಬಲ್ ಪ್ರಕಾರವಾಗಿ ಈ ವರ್ಷದ ಮೊದಲ ಬೆಳೆ ಬಂದಾಗ, ಮೊದಲ ಫಸಲು ಬಂದಾಗ, ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಅದನ್ನ ರಾಶಿ ಮಾಡಿ ಕಣದಲ್ಲಿ ಒಂದು ಕಣ ದೊಡ್ಡದಾಗಿ ಮಾಡ್ತಾರೆ. ಈಗೆಲ್ಲ ಮಾಡೋದೇ ಇಲ್ಲ. ಅದನ್ನ ದೊಡ್ಡದಾಗಿ ಕಣ ಮಾಡಿ ಅದನ್ನ ರಾಶಿ ಮಾಡಿ ಅದನ್ನ ದೇವರಿಗೆ ಕೃತಜ್ಞತೆಗಳು ಹೇಳ್ತಾ ಇದ್ರು. ಆಗಿನ ಕಾಲದ ರೈತರುಗಳು ತಾವು ಬೆಳೆದಂತ ಪ್ರಥಮ ಬೆಳೆಯನ್ನ ದೇವರಿಗೆ ಏನ್ ಮಾಡ್ತಿದ್ರು, ಮೀಸಲಾಗಿ ತೆಗೆದುಕೊಂಡು ಹೋಗಿ ಸಮರ್ಪಣೆ ಮಾಡ್ತಾ ಇದ್ರು. ಮತ್ತೆ ಈ ರೈತರು ಮಾಡ್ತಿದ್ದಂಥದ್ದು ಏನಂತಂದ್ರೆ, ಈ ಬೆಳೆದಂತ ಬೆಳೆಗೆ ದೇವರ ಸಮ್ಮುಖದಲ್ಲಿ ಅದನ್ನ ಅರ್ಪಿಸಿ ಸಂಭ್ರಮ ಹಬ್ಬ ಮಾಡ್ತಾ ಇದ್ರು. ಈ ಹಬ್ಬ ದಿನೇ ದಿನೇ ಏನಾಯ್ತು ಅಂತಂದ್ರೆ, ಈ ಒಂದು ಸಂಕ್ರಾಂತಿ ಹಬ್ಬ ಒಂದು ಗೆಣಸುಗಳನ್ನು ಬೇಯಿಸುವಂಥದ್ದು, ಕಡಲೆಕಾಯಿ ಬೇಯಿಸುವಂಥದ್ದು, ಬೇವು ಬೆಲ್ಲಗಳನ್ನೆಲ್ಲ ಮಿಕ್ಸ್ ಮಾಡಿ ಕೊಡುವಂಥದ್ದು ಅಂತ, ಅದನ್ನ ಜನಗಳಿಗೆ ಒಂದು ಹಬ್ಬ ಅಂತ ಆಚರಣೆ ಮಾಡ್ತಾರೆ. ನಾವು ಹಬ್ಬ ಅಂತ ಆಚರಣೆ ಮಾಡೋದಕ್ಕಿಂತ ಹಬ್ಬದ ಅರ್ಥಗಳನ್ನ ತಿಳಿದುಕೊಂಡ್ರೆ ನಾವು ಎಲ್ಲರೊಟ್ಟಿಗೂ ಸುಖ ಸಂತೋಷದಿಂದ ಇರ್ಬೋದು. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾ ಹೋಗ್ತಾ ಇರ್ತಾನೆ. ನೀನು ಸಹ ಇವತ್ತು ಬೆಳೆದಂತ ಪ್ರಥಮ ಫಲವನ್ನ ದೇವರಿಗೆ ಸಮರ್ಪಣೆ ಮಾಡ್ತಾ ಇದೆಯಾ? ಈ ವರ್ಷದಲ್ಲಿ ನೀನು ಬಂದಂತ ಆದಾಯದಲ್ಲಿ, ನೀನು ಬಂದಂತ ಬೆಳೆಯಲ್ಲಿ ನೀನು ಸಮರ್ಪಣೆ ಮಾಡ್ತಾ ಇದೆಯಾ? ಇಡೀ ಲೋಕವೇ ಎಲ್ಲ ಇವತ್ತು ಹಬ್ಬವನ್ನ ಆಚರಣೆ ಮಾಡಲಿಕ್ಕಿದೆ. ಆದರೆ ಕ್ರೈಸ್ತರಾಗಿ ನಾವು ದೇವರು ಸತ್ಯವನ್ನ ತಿಳಿದುಕೊಂಡವರಾಗಿರೋದ್ರಿಂದ ಬೈಬಲ್ ವಾಕ್ಯ ಹೇಳ್ತಾ ಇದೆ, ಇನ್ನು ಆದಾಯದಿಂದಲೂ ಬೆಳೆಯ ಪ್ರಥಮ ಫಲ ಅಂದ್ರೆ ಏನು? ಈ ವರ್ಷದಲ್ಲಿ ನಿನಗೆ ಯಾವುದು ಮೊದಲು ಪ್ರಥಮ ಫಲ ಬಂದಿದೆ, ಈ ವರ್ಷದ ಪ್ರಥಮ ಫಲವನ್ನ ನೀನು ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಅದನ್ನೇ ದೇವರು ಹೇಳುವಂಥದ್ದು. ಕೀರ್ತನೆ 128 2ನೇ ವಚನ ಹೇಳ್ತದೆ, ನಿನ್ನ ಕಷ್ಟ ಉಚಿತವನ್ನ ನೀನೇ ಅನುಭವಿಸ್ತೀಯ, ನೀನು ಧನ್ಯನು, ನಿನಗೆ ಶುಭ ಇರುವುದು ಎಂಬುದಾಗಿ ವಾಕ್ಯ ಹೇಳ್ತದೆ. ಏನಿದೆ ಅರ್ಥ? ನೀನು ಬೆಳೆಯನ್ನು ಹಾಕುವಾಗ ಕಷ್ಟಪಟ್ಟು ಹಾಕ್ತೀಯ, ಕುಯ್ಬೇಕಾದ್ರೂ ಕಷ್ಟಪಟ್ಟು ಕುಯ್ತೀಯ, ರಾಶಿ ಮಾಡ್ಬೇಕಾದ್ರೂ ಕಷ್ಟಪಟ್ಟು ಇದು ಮಾಡ್ತೀಯ, ಕೆಲಸ ಮಾಡ್ತೀಯ. ಅದೇ ರೀತಿಯಾಗಿ ಅದು ದಿನೇ ಅದೇ ರೀತಿಯಾಗಿ ನೀನ್ ಅದನ್ನ ರಾಶಿ ಮಾಡಿಕೊಂಡ ನಂತರ ಅದನ್ನ ಕುಯ್ದು ರಾಶಿ ಮಾಡಿ ಅದನ್ನು ನೋಡ್ಬೇಕಾದಾಗ ನಿನಗೆ ಸಂತೋಷ ಆಗ್ತದೆ. ಅದನ್ನೇ ದೇವರು ಹೇಳ್ತಾರೆ, ನಿನಗೆ ಶುಭ ಇರುವುದು, ಈ ಒಂದು ಕಾರ್ಯಗಳಲ್ಲಿ ನಿನಗೆ ಶುಭ ಉಂಟಾಗಿದೆ. ಅದನ್ನೇ ದೇವರು ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಸತ್ಯವನ್ನ ತಿಳಿದುಕೊಳ್ಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ಇವತ್ತು ನಾವು ಸತ್ಯವನ್ನ ಅರ್ಥ ಮಾಡ್ಕೊಬೇಕು. ಈ ಬೇವು ಬೆಲ್ಲ ಅನ್ನುವಂಥದ್ದು ಎಲ್ಲಾ ಜನಗಳು ಹಾಗೆ ಹೋಗಿ ಎಲ್ಲ ಹಂಚ್ತಾರೆ. ಏನ್ ಅನಿಸ್ತದು? ಬೇವು ಅನ್ನುವಂಥದ್ದು ಕಹಿ, ಬೆಲ್ಲ ಅನ್ನುವಂಥದ್ದು ಸಿಹಿ. ಇವತ್ತು ನಮ್ಮ ಜೀವಿತದಲ್ಲಿ ಕಹಿನೂ ಬರ್ತದೆ, ಸಿಹಿನೂ ಸಂತೋಷ ಮತ್ತೆ ದುಃಖ ಎರಡೂ ಸಹ ಬರ್ತದೆ. ಆದರೆ ಈ ಬೆಲ್ಲ ಅನ್ನುವಂಥದ್ದು ಒಂದು ವಿಶೇಷವಾದ ಸೂಚನೆ ಏನಂತಂದ್ರೆ, ಎಲ್ಲರೊಟ್ಟಿಗೂ ನೀನು ಪ್ರೀತಿಯಿಂದ ಇರಬೇಕೆಂಬುದಾಗಿ ಅಲ್ಲಿ ಮುನ್ಸೂಚನೆಯನ್ನು ಕೊಡುವಂತದ್ದಾಗಿದೆ. ನೀವು ಜನರಿಗೆ ಕೊಡಬೇಕಾದಾಗ ಬೇವು ಬೆಲ್ಲವನ್ನ ಅದು ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡುವಾಗ ಆ ಪ್ರೀತಿ ಬಾಂಧವ್ಯವನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಎಂಬುದಾಗಿ, ಈ ವರ್ಷದಲ್ಲಿ ನಿಮ್ಗೆ ಏನೇ ಹೋದ ವರ್ಷದಲ್ಲಿ ಕಹಿತನಗಳಿದ್ರು ಈ ವರ್ಷಗಳಲ್ಲಿ ಅದನ್ನ ಹಾಗೆ ಒಂದು ಪ್ರೀತಿ ಬಾಂಧವ್ಯಗಳಿಂದ ಅನುಸರಿಸ್ಕೊಂಡು ಹೋಗ್ರಿ ಎಂಬುದಾಗಿ ತೋರ್ಪಡಿಸುವಂತದ್ದಾಗಿದೆ. ನೋಡ್ರಿ, ನಿಮ್ಮ ಬೆಳೆಯ ಪ್ರಥಮ ಫಲದಿಂದಲೂ ದೇವರನ್ನ ಸನ್ಮಾನಿಸ್ಬೇಕಂತೆ. ಹೀಗೆ ಮಾಡುವುದಾದ್ರೆ ನಿನ್ನ ಕಣಜಗಳಲ್ಲಿ ಸಮೃದ್ಧಿ ತುಂಬುವುದು, ನಿನ್ನ ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕುವುದು. ನೀನು ಮೊದಲ ಪ್ರಥಮ ಫಲವನ್ನೇ ದೇವರಿಗೆ ಸಮರ್ಪಣೆ ಮಾಡ್ಲಿಲ್ಲ ಅಂದ್ರೆ ಈ ಒಂದು ವರ್ಷ ಪೂರ್ತಿ ಡ್ರೈನೆಸ್ ಅಲ್ಲಿ ಇರ್ತೀಯ, ಫುಲ್ ಶೂನ್ಯ ಆಗಿರ್ತೀಯ. ಇವತ್ತು ನೀನು ತೀರ್ಮಾನ ಮಾಡ್ಕೋ, ದೇವರು ಕೊಟ್ಟಂತ ಈ ಮೊದಲ ವರ್ಷದಲ್ಲಿ ನಿನಗೆ ಬಂದ ಮೊದಲ ಆದಾಯ, ನಿನಗೆ ಬಂದಂತ ಮೊದಲ ಬೆಳೆಯ ಪ್ರಥಮ ಫಲದಲ್ಲಿ ನೀನು ದೇವರನ್ನ ಸನ್ಮಾನಿಸು. ಈ ವರ್ಷಗಳಲ್ಲಿ ದೇವರು ನಿಮ್ಮನ್ನು ಸಮೃದ್ಧಿ ಪಡಿಸುವಂತ ದೇವರಾಗಿದ್ದಾರೆ. ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡ್ತೀರಾ? ನಿಜವನ್ನ ತಿಳಿದುಕೊಂಡಿದ್ದೀರಾ? ಸಂಕ್ರಾಂತಿ ಹಬ್ಬ ಏನು ಅಂದ್ರೆ ಎಂಬುದಾಗಿ ಅರ್ಥ ಆಯ್ತಾ ನಿಮಗೆ? ಇದೊಂದು ಹೊಸ ಆರಂಭವಾಗಿದೆ. ಸಂಕ್ರಾಂತಿ ಹಬ್ಬ ಅನ್ನುವಂಥದ್ದು ಹೊಸ ಆರಂಭ. ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ, ಸುಗ್ಗಿ ಹಬ್ಬ ಅಂತ. ಇವತ್ತು ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಸತ್ಯವನ್ನ ತಿಳ್ಕೊಡ್ರಿ. ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತದೆ.
ಸುಳ್ಳಾದದಕ್ಕೆ ಕಿವಿಗೊಡಕ್ ಹೋಗ್ಬೇಡ್ರಿ. ಬೈಬಲ್ ಪ್ರಕಾರವಾಗಿ ಇದು ಹೇಳ್ತದೆ, ಈ ವರ್ಷದ ಬೆಳೆಯ ಆದಾಯದಲ್ಲಿ ದೇವರನ್ನ ಆಗಿನ ಕಾಲದಲ್ಲಿ ಸನ್ಮಾನಿಸ್ತಾ ಇದ್ರು. ಇವತ್ತು ನೀವು ಒಪ್ಪಿಸಿಕೊಡ್ರಿ, ದೇವರೇ ನನಗೆ ಬಂದ ಬೆಳೆಯಲ್ಲಿ, ನನಗೆ ಬಂದ ಆದಾಯದಲ್ಲಿ ದೇವರಿಗೆ ನಾನು ಸನ್ಮಾನಿಸ್ತೇನೆ ಅಂತ ಒಪ್ಪಿಸಿಕೊಡ್ರಿ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ವರ್ಷದ ಮೊದಲ ತಿಂಗಳಲ್ಲಿ ರಾಜ ಬಂದಂತ ಬೆಳೆಯ ಪ್ರಥಮ ಫಲಗಳು, ಬಂದಂತ ಆದಾಯಗಳಲ್ಲಿ ನೀನನ್ನು ಸನ್ಮಾನಿಸುವಂತೆ ನೀನು ಕೃಪೆ ಮಾಡು ಸ್ವಾಮಿ. ನೀನು ಕೃಪೆಯನ್ನು ತೋರು ಸ್ವಾಮಿ. ದೇವರೇ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಈ ಆದಾಯದಲ್ಲಿಯೂ ಬೆಳೆ ಪ್ರಥಮ ಫಲದಿಂದ ಸನ್ಮಾನಿಸುವಾಗ, ಒಪ್ಪಿಸಿಕೊಡುವಾಗ, ಅವರು ನೀಡುವಾಗ ಕರ್ತನೆ, ಅವರ ಜೀವಿತದಲ್ಲೆಲ್ಲ ಆಶೀರ್ವಾದಗಳು ತುಂಬಲಿ, ಅದು ತುಂಬಿ ತುಳುಕಲಿ ಸ್ವಾಮಿ. ಅವರ ಜೀವಿತದಲ್ಲಿ ರಾಜ ಅವ್ರ ಕಷ್ಟಾರ್ಜಿತನ ಅವರೇ ಅನುಭವಿಸಿ ಅವರಿಗೆ ಶುಭ ಉಂಟಾಗಲಿ ರಾಜ. ಹೀಗೆ ಮಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನು ಅವರ ಆದಾಯಗಳನ್ನ, ಅವರ ಬೆಳೆಗಳನ್ನ, ಅವ್ರು ಮಾಡುವ ಪ್ರತಿಯೊಂದು ಕೆಲಸಗಳನ್ನ ನೀನು ಸಮೃದ್ಧಿಪಡಿಸಿ. ಯೇಸುವಿನ ನಾಮದಲ್ಲಿ ತಂದೆ.